ಹಾಯ್ ಸ್ನೇಹಿತರೆ, ನಮಸ್ಕಾರ. ಸೊ ಇವಾಗ ಈ ವಿಡಿಯೋ ಮೂಲ ಉದ್ದೇಶ ಏನಪ್ಪ ಅಂದ್ರೆ 2026 ಜನವರಿಯಿಂದ ಜೂನ್ ಮತ್ತು ಜುಲೈವರೆಗಿನ ಪ್ರಚಲಿತ ಘಟನೆಗಳನ್ನು ನಾವು ಡಿಸ್ಕಸ್ ಮಾಡ್ಕೊತೇವೆ. ಯಾಕಂದರೆ ಮುಂಬರುವಂಥ PC PSI ಮತ್ತು SDA VO KS ಪ್ರಿಲಿಮ್ಸ್ ಮತ್ತು ಮುಂತಾದ ಪರೀಕ್ಷೆಗಳಿಗೆ ಈ ಕರೆಂಟ್ ಅಫೇರ್ಸ್ಗಳು ನಿಮಗೆ ಅನುಕೂಲ ಆಗುತ್ತಾವೆ. ಸೊ ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಿಮಗೆ ಯಾವುದೇ ಹೊಸ ವಿಡಿಯೋ ಬಂದಾಗ ನಿಮಗೆ ನೋಟಿಫಿಕೇಷನ್ ಸಿಗ್ತದೆ. ಸೊ ನೀವು ನೋಡ್ಬೋದು, ಈಗ 2026 ಜನವರಿ ಪ್ರಚಲಿತ ಘಟನೆಗಳು. ಸೊ ಅದರೊಳಗಡೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳು ಹಾಗೂ ಕರ್ನಾಟಕದ ರಾಜ್ಯದ ಪ್ರಚಲಿತ ಘಟನೆಗಳು. ಸೊ ಇಲ್ಲಿ ನೀವು ನೋಡ್ಬೋದು, ನಾವು ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದೇವೆ. ಎರಡು ಅಂದರೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಸ್ಟೇಟ್ ವೈಸ್ ನಾವು ಕರೆಂಟ್ ಅಫೇರ್ಸ್ನ ಡಿವೈಡ್ ಮಾಡಿ ಕೊಟ್ಟಿದ್ದೇವೆ. ಸೊ ಅದರಾಗಿ ನೋಡ್ಬೋದು ನೀವು, ಒಂದೇದು ಅಂತಾರಾಷ್ಟ್ರೀಯ ಚೀತಾ ದಿನ ಮತ್ತು ಪ್ರಾಜೆಕ್ಟ್ ಚೀತಾ ಕುರಿತು. ಸೊ ಈ ವಿಡಿಯೋದಲ್ಲಿ ನಾವು ಈಗ ನೋಡಬೇಕಾಗಿದ್ದೇನಪ್ಪ ಅಂದರೆ ರಾಷ್ಟ್ರೀಯ ಈ ಚೀತಾ ಇದ್ರ ಬಗ್ಗೆ ನಾವು ನೋಡೋಣ ಇವಾಗ. ಸೊ ಪ್ರಾಜೆಕ್ಟ್ ಚೀತಾ 2026ರಲ್ಲಿ ಪ್ರಾಜೆಕ್ಟ್ ಚೀತಾ ಭಾರತದಲ್ಲಿ ಚೀತಾಗಳನ್ನು ಮರುಪರಿಚಯಿಸುವ ರೀಇಂಟ್ರೊಡಕ್ಷನ್ ವಿಶ್ವದ ಮೊದಲ ಅಂತರ್ಖಂಡೀಯ ವನ್ಯಜೀವಿ ಸಂರಕ್ಷಣಾ ಯೋಜನೆಯಾಗಿದೆ. ಸೊ ಭಾರತದಲ್ಲಿ ಚೀತಾಗಳು 1952ರಲ್ಲಿ ಅಧಿಕೃತವಾಗಿ ಅಳಿವಿನಂಚಿಗೆ ತಲುಪಿದವು. ಅವುಗಳನ್ನು ಮರುಸ್ಥಾಪಿಸಲು ಈ ಯೋಜನೆಯನ್ನು 17 ಸೆಪ್ಟೆಂಬರ್ 2022ರಂದು ಪ್ರಾರಂಭಿಸಲಾಯಿತು. ಪ್ರಮುಖ ಅಂಶಗಳು: ಮೊದಲ ಹಂತದಲ್ಲಿ 8 ಚೀತಾಗಳನ್ನು ನಮೀಬಿಯಾದಿಂದ ತರಲಾಯಿತು. ಸೊ ಎರಡನೇ ಹಂತದಲ್ಲಿ 12 ಚೀತಾಗಳನ್ನು ಸೌತ್ ಆಫ್ರಿಕಾದಿಂದ ತರಲಾಯಿತು. ಮತ್ತು ಫೆಬ್ರವರಿ 2026ರಲ್ಲಿ 9 ಚೀತಾಗಳನ್ನು ಬೋಟ್ಸ್ವಾನಾದಿಂದ ತರಲಾಯಿತು. ಸೊ ಈ ಚೀತಾಗಳ ಮುಖ್ಯ ವಾಸಸ್ಥಳ ಯಾವುದು ಅಂದರೆ ಕೂನೋ ನ್ಯಾಷನಲ್ ಪಾರ್ಕು. ಸೊ ಎರಡನೇ ವಾಸಸ್ಥಳ ಯಾವುದಪ್ಪ ಅಂದರೆ ಗಾಂಧಿಸಾಗರ್. ಸೊ 2025ರ ರಾಷ್ಟ್ರೀಯ ಚೀತಾ ದಿನ ಇದು ನೋಡ್ಬೇಕಾದ ನಾವು ಇಲ್ಲಿ ಪ್ರತಿ ವರ್ಷ ಡಿಸೆಂಬರ್ 4 ಚೀತಾ ದಿನವನ್ನು ಆಚರಿಸಲಾಗ್ತದೆ. ಸೊ ನೆಕ್ಸ್ಟ್, ಚೀತಾಗಳ ಸಂರಕ್ಷಣೆ, ಅವುಗಳ ಸಂಖ್ಯೆಯ ಕುಸಿತ ಮತ್ತು ಪರಿಸರದಲ್ಲಿ ಅವುಗಳ ಮಹತ್ವದ ಕುರಿತು ಜಾಗೃತಿ ಮೂಡಿಸುವುದು ಇದರ ಮೂಲ ಉದ್ದೇಶವಾಗಿದೆ. ಸೊ ನೆಕ್ಸ್ಟ್, 2010ರಲ್ಲಿ ಲಿವಿಯೂ ಮಾರ್ಕರ್ ಅವರು ಈ ದಿನವನ್ನು ಆರಂಭಿಸ್ತಾರೆ. ಸೊ ಅವರು ಬೆಳೆಸಿದ ಖಾಯಂ ಎಂಬ ಚೀತಾದ ನೆನಪಿಗಾಗಿ ಡಿಸೆಂಬರ್ 4 ಆಯ್ಕೆ ಮಾಡಲಾಗಿದೆ. ಸೊ ರಾಷ್ಟ್ರೀಯ ಚೀತಾ ದಿನ ಯಾವಾಗಪ್ಪ ಅಂದ್ರೆ ಡಿಸೆಂಬರ್ 4ನೇ ತಾರೀಕಿಗೆ ನೆನಪಿಟ್ಟುಕೋರಿ. ಸೊ 2026ರಲ್ಲಿ ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ಭಾರತದ ಚೀತಾ ಜನಸಂಖ್ಯೆ 50+ ದಾಟಿದೆ. ಸೊ ಎಕ್ಸಾಮ್ ಪಾಯಿಂಟ್ ಇದು, ಕರೆಕ್ಟಾಗಿ ಇದನ್ನು ರಿವಿಷನ್ ಮಾಡಿರಿ ಮತ್ತು ನೋಟ್ ಡೌನ್ ಮಾಡ್ಕೊರಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಸ್ನೇಹಿತರೆ.